ಬೆಂಗಳೂರಿನ ತಿಲಕ್ ನಗರದಲ್ಲಿ ಇತ್ತೀಚೆಗೆ ಮಹಿಳೆಯ ಶವವೊಂದು ಆಟೋದಲ್ಲಿ ದೊರೆತಿತ್ತು. ಇನ್ನು ಆ ಶವದ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಮಹಿಳೆಯ ಅನೈತಿಕ ಸಂಬಂಧದ ಬಗ್ಗೆ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಸಲ್ಮಾ ಕೊಲೆಯಾದ ಮಹಿಳೆ. ಇನ್ನು ಬೆಂಗಳೂರಿನ ತಿಲಕ್ ನಗರದಲ್ಲಿ ಆಟೋವೊಂದರಲ್ಲಿ ಒಂದು ಬಟ್ಟೆಯಲ್ಲಿ ಸುತ್ತಿರ್ತಕ್ಕಂಥ ಯಾವುದೋ ವಸ್ತು ಬಿದ್ದಿದೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರಿಗೆ ಪ್ರತ್ಯಕ್ಷದರ್ಶಿಗಳು ನೀಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಬಂದು ಪರಿಶೀಲನೆಯನ್ನು ನಡೆಸಿದಾಗ ಆಟೋದಲ್ಲಿ ಬಟ್ಟೆಯಲ್ಲಿ ಸುತ್ತಿರುವಂಥ ಶವವೊಂದು ದೊರೆತಿದೆ. ಆ ಸಂದರ್ಭದಲ್ಲಿ ಆ ಶವ ಮಹಿಳೆಯದ್ದಾಗಿತ್ತು. ಸಂಪೂರ್ಣ ತನಿಖೆಯನ್ನು ನಡೆಸಿದಾಗ ಕೊಲೆಯಾಗಿರುವುದು ಪತ್ತೆಯಾಗಿದೆ. ಇನ್ನು ಕೊಲೆ ಮಾಡಿರುವಂಥ ಅಪರಾಧಿಗಳು ಆ ಸಂದರ್ಭದಲ್ಲಿ ಬೆಂಗಳೂರಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿರುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ತಕ್ಷಣ ಅವರನ್ನು ಬಂಧಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನು ಈ ಒಂದು ಯುವತಿ ಪುರುಷರ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದಳು ಎನ್ನಲಾಗ್ತಾ ಇದೆ. ತಿಲಕ್ ನಗರ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಪ್ರಕರಣ ಅವರ ತಾಯಿ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಾವು ಕೊಲೆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಇಬ್ರು ಸೇರಿ ಸ್ನೇಹಿತರು ಕೊಲೆ ಮಾಡಿರೋದ್ರ ಬಗ್ಗೆ ತನಿಖೆಯಿಂದ ಕಂಡು ಬಂದು ಅವ್ರಿಗೆ ಇವತ್ತು ದಸ್ತಗಿರಿ ಮಾಡಿದ್ದೀವಿ. ಒಬ್ರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ, ಇನ್ನೊಬ್ರು ಪ್ಲಂಬಿಂಗ್ ಕೆಲಸ ಮಾಡ್ತಾರೆ. ಲೇಡಿ ಜೊತೆಲಿ ಮೊದಲಿಂದ ಅವ್ರಿಗೆ ಪರಿಚಯ ಇದ್ದ ಕಾರಣ ಮೊನ್ನೆ ರಾತ್ರಿ ಊಟ ಎಲ್ಲ ಮಾಡಿ ಮಾತಾಡ್ತಾ ಗಲಾಟೆ ಮಾಡ್ಕೊಂಡು ಮನೆಯಲ್ಲಿ ಇದ್ದಿದ್ದು ರಾಗಿ ಸೌಟ್ ಇರತ್ತಲ್ಲ ಅದರಿಂದ ಹೊಡೆದಾಗ ಆ ಲೇಡಿಗೆ ಹೆಡ್ ಇಂಜುರಿ ಆಗಿ ಡೆತ್ ಆಗಿರ್ತಾರೆ. ಆದ್ರೆ ಆರೋಪಿಗಳಿದ್ದಾರೆ. ಮತ್ತೆ ಮೃತೆ ಮತ್ತೆ ಆಟೋ ಇಟ್ಟಿದ್ದೆಲ್ಲ ನಮ್ಮ ತಿಲಕ್ ನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಆಗಿರೋದು. ನಮ್ಮ ಠಾಣೆಯ 500 ಮೀಟರ್ ದೂರದಲ್ಲೇ ನಮ್ಗೆ ಆಟೋನು ಪತ್ತೆ ಆಗಿದ್ದು. ಆಟೋ ಹಿಂದೆನೆ ಅಲ್ಲಿರೋದು ಸ್ಲಮ್ ಏರಿಯಾದಲ್ಲೇ ಒಬ್ಬ ಆರೋಪಿದು ಮನೆ ಇದ್ದಿದ್ದು. ಅಲ್ಲೇ ಹತ್ರ ಇತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಅವ್ನಿಗೆ ಗೊತ್ತಾಗದೆ ತಗೊಬಂದು ಬೆಡ್ಶೀಟ್ ಅಲ್ಲಿ ರ್ಯಾಪ್ ಮಾಡಿ ಆಟೋದಲ್ಲಿ ಮೃತೆಯನ್ನ ಬಿಟ್ಬಿಟ್ಟು ರಾತ್ರಿ ಬೇರೆ ಕಡೆ ಓಡ್ ಹೋಗಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ.